ಒಟ್ಟಿನಲ್ಲಿ ಅವ್ರಿಗೇನು ನಾವು ತಿಳ್ಕೊಳ್ಳುವಂತ ವಿಚಾರವನ್ನ ಅವ್ರಿಗೆ ಮನನ ಮಾಡಬೇಕು, ತಿಳಿಸಬೇಕು. ಈ ಇಷ್ಟು ಮನಸ್ಸನ್ನ ಅವ್ರು ಹೊಂದಿ ನಮ್ಗೆ ಈಗ ಪಾಠವನ್ನ ಹೇಳ್ತಾ ಇದ್ರು. ನನ್ನ ಬಹುಶಃ ಮಳವಳ್ಳಿ ನಾನು ಇದ್ದಾಗ ಮಂಡ್ಯದಲ್ಲಿ ವರ್ಕ್ ಮಾಡ್ತಾ ಇದ್ದಾಗ ನನಗೆ ಗೊತ್ತಿರೋದು ಒಂದೇ ಸಂಘಟನೆ ಮಾಡೋದು, ವೇದಿಕೆಗಳಿಗೆ ಗಣ್ಯರನ್ನ ಆಹ್ವಾನ ಮಾಡೋದು, ಆ ವೇದಿಕೆಯನ್ನು ಮುಗಿಸಿದ ಮೇಲೆ ನನಗೆ ಯಾವುದೇ ಮಾತು ಬರ್ತಾ ಇರಲಿಲ್ಲ. ನಾನು ಏನಾದ್ರು ಮಾತಾಡಿದ್ರೆ ಎದೆ ಮಾತನ್ನು ಹೇಳ್ತಾ ಇರೋದು, ನನಗೆ ಕಾರ್ಯಕ್ರಮ ಮಾಡಲಿಕ್ಕೆ ಸಹಕರಿಸಿದಂತೆ ಎಲ್ಲರಿಗೂ ತುಂಬಾ ಧನ್ಯವಾದಗಳು ಅಂತ ತಿಳ್ಕೊಂಡ್ಬಿಡ್ತಾ ಇದೆ. ಆದ್ರೆ ಅಷ್ಟಿಗೆ ಸೀಮಿತವಾಗಿರೋದನ್ನ ನರಸಿಂಹದಲ್ಲಿ ಅವ್ರಿಗೆ ಎಷ್ಟು ಮಾತನ್ನ ಚಕ್ರಾಚಾರ ಕಲಿಸ್ಕೊಂಡು ಅಂತ ಹೇಳಿದ್ರೆ, ಇವತ್ತು ನಾನು ಯಾವುದೇ ವೇದಿಕೆಯಲ್ಲಿ ನಿರ್ಭಯವಾಗಿ ನಿರಂತರವಾಗಿ ಮಾತನಾಡ್ತಾ ಇದ್ದೀನಿ ಅಂದ್ರೆ ಆ ಎಲ್ಲ ಪರಿಪಾಠವನ್ನು ನಮಗೆ ಕಲಿಸಂತ ಮಹಾನ್ ಗುರುಗಳನ್ನ ಎಲ್ಲ ವೇದಿಕೆಯಲ್ಲಿ ಸಹ ನಮಗೆ ಘಂಟಾಘೋಷ ಹೇಳ್ಕೊಡ್ತಾ ಇದ್ದೀನಿ. ಒಂದ್ಸರಿ ಸಾಧಾರಣ ಅಂತ ಒಬ್ಬ ತರಬೇತಿಯವರು ನಮಗೆ ತರಬೇತಿಯನ್ನು ಕೊಡ್ಲಿಕ್ಕೆ ಬಂದಿದ್ರು. ಆವಾಗ ಅವ್ರ ಮಾತನ್ನ ಕೇಳಿ ನಾನು ಒಂದನೆಯನ್ನು ಅವ್ರಿಗೆ ಅಪ್ಪಸ್ಲಿಕ್ಕೆ ಹೋದಾಗ ಅದು ಅವರು ಸಹ ಹೇಳಿದೆ, ಸರ್ ನಿಮ್ಮ ಹಾಗೇನೆ ನೀವು ನಮಗೆ ಕುಂತಲ್ಲಿಯೇ ಅಂಟಾರ್ಟಿಕಾ ಕೊಲಂಬಿಯಾ ಎಲ್ಲರೂ ನೋಡ್ರಿ, ನನ್ನ ಒಬ್ಬ ಗುರುಗಳಿದ್ದಾರೆ ಷಣ್ಮುಖ ಸ್ವಾಮಿಗಳು ಅಂತ ಹೇಳಿ, ಅವ್ರಿಗೆ 10 ನಿಮಿಷದಲ್ಲಿ ನಾನು ಕುಂತಿದ್ದ ಜಾಗದಲ್ಲಿ ಆ ರಾಮಾಯಣ ಮಹಾಭಾರತ ಸಮೇತವಾಗಿ ದೇಶದ ಮೂಲೆಗಳನ್ನು ಕರ್ಕೊಂಡು ವಾಪಸ್ ಬಿಡ್ತಾರೆ ಈಗ 10 ನಿಮಿಷದಲ್ಲಿ. ಅಂತ ಚಕ್ರತೆಯನ್ನ ವಾಕ್ಚಕ್ರತೆಯನ್ನ ವಿಷಯ ಚಕ್ರತೆಯನ್ನ ಹೊಂದಿದವರು ಅಂದ್ರೆ ನನ್ನ ಗುರುಗಳು ನಾನು ಹೆಮ್ಮೆ ಹೇಳ್ಕೊಡ್ತೀನಿ ಅಂತ ಹೇಳಿದೆ. ಬಹಳ ಆಶ್ಚರ್ಯಪಟ್ಟು ಇಷ್ಟೊಂದು ತಿಳ್ಕೊಂಡವ್ರು ನಿಮಗೆ ಗುರುಗಳಾಗಿರೋದ್ರಿಂದ ನೀವು ಇಷ್ಟು ಮಾತ್ರ ನನಗೆ ಆಡೋದು ಏನು ಅಂತ. ನನಗೆ ಸಾಹಿತ್ಯವನ್ನು ಬರೆಯೋದಲ್ಲಿ ಅಷ್ಟು ವಿಚಾರಗಳು ಗೊತ್ತಿರಲಿಲ್ಲ. ಆದ್ರೆ ಸಾಹಿತ್ಯವನ್ನು ಬರೆಯಬೇಕಾದ್ರೆ ವಿಷಯವನ್ನು ಎಲ್ಲಿಂದ ಸಂಗ್ರಹಿಸಬೇಕು, ಯಾವ ವಿಚಾರದಲ್ಲಿ ಸಂಗ್ರಹಿಸಬೇಕು, ಮತ್ತೆ ಯಾರನ್ನ ಸಂಪರ್ಕ ಮಾಡಬೇಕು, ಈ ಎಲ್ಲ ವಿಚಾರಗಳನ್ನ ಅವ್ರು ಒಂದು ವಿಚಾರವನ್ನ ಕೇಳಿದಾಗ ನಮ್ಮನ್ನ ಆ ಊರಿನ ಅಂತರದ ಬಗ್ಗೆ ಕರ್ಕೊಂಡು ಹೋಗಿ ಆ ಊರಲ್ಲಿ ಏನಿದೆ ಏನಿಲ್ಲ, ನಾವು ಯಾರನ್ನ ಭೇಟಿ ಮಾಡಬೇಕು, ನದಿಕಲ್ಲು ಅನ್ನೋ ವಿಚಾರವನ್ನ ಇಂಥ ಒಂದು ನದಿಗಳಿದೆ, ಇಂಥ ಒಂದು ಪೂಜೆ ಬರ್ತಾ ಇದೆ, ಒಂದು ದೇವತೆ ಅಂತ ಆ ದೇವತೆ ಇಂಥ ಒಂದು ಪೂಜೆ ಬರ್ತಾ ಇದ್ದಾರೆ, ಒಬ್ಬ ಹೋರಾಟಗಾರ ಅಂತ ಹೇಳಿದ್ರೆ ಆ ಹೋರಾಟಗಾರರ ಹಿನ್ನೆಲೆ ಸಂಪೂರ್ಣವಾಗಿ ನಮಗೆ ಪಾಠವನ್ನು ಮಾಡ್ತಾ ಇದ್ರು. ಅವರು ಮಾತ್ರ ಅವರು ನೀವು ನಮಗೆ ಬುದ್ಧಿಗೆ ಶಾಯಿ ಇಡ್ತಾ ಇದ್ದೀರಿ ಅಂತ, ನಾನು ಮರ್ತೋಗ್ತಾ ಇದ್ದೀನಿ ಮೇಡಮ್, ಮರ್ತೋದ್ರೆ ನೀವು ನೆನಪಿಸ್ತಾ ಇದ್ದೀರಿ ಅಂತ ಹೇಳೋರು. ನಾನು ಅವ್ರು ಯಾವುದೇ ವಿಚಾರವನ್ನು ಅಷ್ಟೇ ತಕ್ಷಣ ಹೇಳುವಂತ ಒಂದು ಪರಿಪಾಠವನ್ನು ಬೆಳೆಸ್ಕೊಂಡೆ. ಯಾಕೆ ತಾಯಿ ಮಕ್ಕಳಿಗೆ ಹೇಳಿದಾಗೆ ಮಕ್ಕಳು ತಾಯಿಗೆ ಹೇಳಿದಾಗೆ ನಾವು ಆ ಗುರುಗಳನ್ನು ನೋಡಿರ್ಲಿಲ್ಲ. ಒಂದು ಷಣ್ಮುಖ ಸ್ವಾಮಿ ಅವರು ಒಬ್ಬ ಸಾಮಾನ್ಯದ ವ್ಯಕ್ತಿ ಅಂತ ಸಾಮಾನ್ಯ ಅನ್ಕೊಂಡಿಲ್ಲ, ನಾವು ಅಸಾಮಾನ್ಯ ಅಂತ ಅನ್ಕೊಂಡಿದ್ದು ಹೊತ್ತು ನಾನೊಬ್ಬ ಅಧಿಕಾರಿ, ನಾನೇ ಅವ್ರು ಕೇಳಬೇಕು, ನನಗೆ ಹೇಳಬೇಕು ಅಂತ ಯಾವತ್ತೂ ನಾನು ಅವ್ರ ಮುಂದೆ ಹೇಳ್ತಿರ್ಲಿಲ್ಲ. ಅವರು ಅಷ್ಟೇ ಇವೊಬ್ಬ ಅಧಿಕಾರಿ, ಇವಾಗ ನೆನ್ ಮಾತಾಡ್ಬೇಕು, ಯಾಕೆ ಮಾತಾಡ್ಬೇಕು ಅಂತ ಯಾವತ್ತೂ ಬರಲಿಲ್ಲ. ನಮ್ಮ ಕನ್ನಡದ ಸಂಬಂಧ ಹೇಗೆ ಅಂತಂದ್ರೆ ತಾಯಿ ಮಕ್ಕಳು ಹೇಗೆ ಕುಳಿತು ಮಾತಾಡ್ತಾರೋ ತಾಯಿ ಮಕ್ಕಳ ಸಂಬಂಧವನ್ನು ನಾವು ಹೊಂದಿದ್ವಿ. ಆ ಸಂಬಂಧ ಅದರಲ್ಲಿ ನಾನು ಅವ್ರ ಮನೆಯಲ್ಲಿ ಇವತ್ತು ಸಾಹಿತ್ಯ ಮಾಡುವಂತ ಒಬ್ಬ ಮಗುವಾಗಿ ಬೆಳೆದು ಅವರ ಜೊತೆಗೆ ಕೆಮರವಾಗಿ ಬೆಳೆದ್ರಿ ಅಂತ ಮಾತ್ರ ಅವ್ರ ಬೈನಲ್ಲಿ ತಿಳಿಸ್ಕೊಂಡಿದ್ದೀನಿ. ಅವ್ರ ಮಾತು ಹೇಳ್ತಾ ಇದ್ರು, ನಿಮ್ಮ ಮೆರವಣಿಗೆಗೆ ಮೆರವಣಿಗೆ ಸಿಗಬೇಕು, ಮೆರವಣಿಗೆ ಸಿಕ್ಕಾಗಲೇ ನನಗೆ ಸಾರ್ಥಕವಾಗುತ್ತೆ ಅಂತ ಹೇಳ್ತಾರೆ. ನಾನು ಗುಂಡ್ಲಪೇಟೆ ಇದ್ದಾಗ ಒಂದು ಜನಪದ ಕಾವ್ಯ ಅಂತ ಮಂಡ್ಯಸ್ವಾಮಿ ಜನಪದ ಕಾವ್ಯ ಬರೆದು ಅದನ್ನ ಅಲ್ಲಿ ಪೂಜಾರಿ ಬಿಡುಗಡೆ ಮಾಡಬೇಕಾದ್ರೆ ಅದರ ಮೆರವಣಿಗೆ ಆಯಿತು, ಗಂಡಾಯ ಮೆರವಣಿಗೆ ಆಯಿತು. ಅದನ್ನ ನೋಡಿ ಕಣ್ತುಂಬಿಸ್ಕೊಂಡಿದ್ರು, ನನ್ನ ಜನಗಳು ಸಾರ್ಥಕವಾಯಿತು ಮೇಡಮ್ ಅಂತ ಅಂದ್ರು. ಆ ಮಾತನ್ನ ಕೇಳಿಸ್ಕೊಳ್ಳೋಕೆ ನಾನು ಗುರುಗಳಿಗೆ ಕೊಟ್ಟಂತ ಕಾಣಿಕೆ ಅಂತ ಅನಿಸ್ತು. ಅವರೇ ಹೇಳಿದಾಗೆ ಕೆಲವರಿಗೆ ಕಲಿಸಿದ್ದಾರೆ, ಕಲಿಸಿದವರಿಗೆ ಕಾಣಿಕೆ ಸಂಬಂಧಿಸಿ ಅಂತ. ಆ ಕಾಣಿಕೆಯನ್ನು ನಾನು ಸಲ್ಲಿಸ್ತೇವೆ ಅಂತ ಅನಿಸ್ತು ಅವ್ರಿಗೆ. ಅಲ್ಲಿ ಆ ವೇದಿಕೆಯಲ್ಲೇ ನಾವು ಮಳವಳ್ಳಿ ಪೂಜೆ ಅಂತ ಅವ್ರಿಗೆ ಸನ್ಮಾನ ಮಾಡಿಸಿದಾಗ ಇನ್ನೂ ನಡೆಸ್ಕೊಂಡು ನನಗೆ ಎಲ್ಲ ಒಪ್ಪಿಕೊಂಡಿಲ್ಲ, ನೀವು ನನ್ನ ವೇದಿಕೆ ಗುರುಗಳು ಅಂತ ಓಪನ್ ವೇದಿಕೆ ನೀವು ಹೇಳ್ಕೊಡಲ್ಲ, ಅದು ನಿಮ್ಮ ದೊಡ್ಡ ಗುಣ ಅಂತ ಇದ್ರು. ಇಲ್ಲ ಸರ್, ನಾನು ನಿಮ್ಮ ಹತ್ರ ಹಾಡಿ ಬೆಳೆದಿರೋ ಮಗಳಾಗಿದ್ದೀನಿ, ಸಾಹಿತ್ಯದ ಮಗಳಾಗಿದ್ದೀನಿ, ಇದು ನೀವು ನನಗೆ ಕೊಟ್ಟಿರುವಂತ ಸಾಹಿತ್ಯದ ಒಂದು ಚೇತನ, ಆ ಚೇತನದಲ್ಲಿ ಕಣವಾಗಿ ನಾನು ಉಳ್ಕೊಂಡಿದ್ದೀನಿ ಅನ್ನೋ ಮಾತ್ರ ಹೇಳಿದಾಗ ಬಹಳ ಸಂತೋಷವನ್ನು ಪಟ್ಟು. ನಾವು ಇಷ್ಟೆಲ್ಲ ಹೇಳ್ತೀವಿ ಹೇಳಿದಾಗ ನಾವು ಎಲ್ಲ ಒಂದ್ ಕಡೆ ಷಣ್ಮುಖ ಸ್ವಾಮಿಯವರು ಇಷ್ಟು ಬೆಳೆದು ನಮಗೆ ಸಾಹಿತ್ಯವನ್ನು ಕೊಟ್ಟಿದ್ದಾರೆ, ಇಷ್ಟೊಂದು ಬೆಳಕನ್ನು ಚೆಲ್ಲಿದ್ದಾರೆ ಅಂತಂದ್ರೆ ಅವರ ಶ್ರೀಮತಿಯವರ ಪಾತ್ರವು ಅಷ್ಟೇ ಸಹ ಇದೆ. ಅವರು ಓದುವಂತ ಪುಸ್ತಕಗಳಿಗಿಂತ ಹೆಚ್ಚಿನದಾಗಿ ಸರಿಸುಮಾರು 2,000ಕ್ಕೂ ಹೆಚ್ಚು ಕೃತಿಗಳನ್ನು ಓದಂತ ಮಹಾತಾಯಿ ಅವರಿಗೆ ಧರ್ಮಪತ್ನಿಯಾಗಿರೋದು. ಅವರು ಸಾಹಿತ್ಯವನ್ನು ಎಲ್ಲೋ ಕಡೆ ಹೇಳ್ಕೊಳ್ಳೋದಕ್ಕೆ ಬೆನ್ನೆಲುಬಾಗಿತ್ತು ಅಂತಂದ್ರೆ ಅವರು ಸಹ ಸಾಹಿತ್ಯ ಹೆಜ್ಜೆ ಇಟ್ಟಿದ್ದಾರೆ. ಅವರು ಸಹ ಕೆಲವೊಂದು ವಿಚಾರಗಳಿತ್ತು, ಕೆಲವೊಂದು